ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಸೊ ಗುಡ್ ಮಾರ್ನಿಂಗ್ ಎಲ್ಲರೂ. ಇವತ್ತಿಂದ ಒಂದು ವಿಶೇಷ ವ್ಲಾಗ್ ಇದೆ. ಆ್ಯಕ್ಚುಲಿ ಹೊರಗೆ ಹೋಗ್ತಾ ಇದ್ದೀವಿ. ತುಂಬ ದಿನ ಆಗಿತ್ತು ಹೊರಗೆ ಹೋಗಿ. ಫುಲ್ ಬ್ಯುಸಿ ಶೆಡ್ಯೂಲು, ಮಕ್ಕಳು ಸ್ಕೂಲು, ಟ್ಯೂಷನು, ಕೆಲಸ ಅದು ಇದು ಅಂತ. ಸೊ ಇವತ್ತು ಫ್ರೀ ಆಗಿ, ಅದು ಸಂಡೇ ಆ್ಯಕ್ಚುಲಿ ಹಾಫ್ ಡೇ ಆಗೋಗ್ಬಿಟ್ಟಿದೆ ಈಗಾಗಲೇ. ಸೊ ಇವಾಗ ಹೊರಟಿದ್ದೀವಿ, ಹೋಗೋಣ. ತುಂಬ ದಿನ ಆಗಿತ್ತು ಅಲ್ಲಿಗೂ ಹೋಗಿ. ನಾವು ನೋಡೋಣ ಎಲ್ಲಿ ಹೋಗೋಣ ಅಂತ ಬನ್ನಿ. ಹಾಗೆ ನನ್ನ ಕಡೆಯಿಂದ ನನ್ನ ಮಗನಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಮಗನೇ. ಥ್ಯಾಂಕ್ ಯು. ಇನ್ನು ಟಿಫನ್ ಕೂಡ ಆಗಿಲ್ಲ, ಹೋಗ್ತಾ ಒಂದುವೇ ಎಲ್ಲರೂ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಬ್ಯಾಂಗ್ಳೂರು ಬಿಟ್ಬಿಟ್ರೆ ಸ್ವಲ್ಪ ಫ್ರೀ ಆಗುತ್ತೆ, ವೀಕೆಂಡ್ ಅಲ್ವಾ, ತುಂಬ ರಶ್ ಇರುತ್ತೆ, ಅದಕ್ಕೆ ಬನ್ನಿ ಕಮಾನ್. ಹೋಗ್ತಾ ದಾರಿಯಲ್ಲಿ ತಾವರೆಕೆರೆ ಸಂತೆ ನಡೀತಾ ಇದೆ. ಸೂಪರ್ ಅಲ್ಲ? Come on guys, let's go to the village and inside that time. ಅವ್ನು ಇವತ್ತು ಎಕ್ಸೈಟ್ ಆಗ್ಬಿಟ್ಟಿದ್ದಾನೆ, ಖುಷಿ ಆಗ್ತಾ ಇದೆ ಇವತ್ತು ಅದಕ್ಕೋಸ್ಕರ. ಸೊ ನಿಮ್ಮನ್ನು ವಿಶೇಷವಾದ ನೋಡಿದ್ರ, ಜನಸ್ನೇಹಿ ನಿರಾಶ್ರಿತರ ಆಶ್ರಮ. ಹೌದು, ಆನ್ ದ ವೇಲ್ ಸಿಗುತ್ತೆ ಅವರ ಗೋಶಾಲೆ, ಆಶ್ರಮ ಎಲ್ಲ ತುಂಬ ಚೆನ್ನಾಗಿ. ಒಂದಿನ ಹೋಗ್ಬೇಕು. ನೋಡಿ, ನಮಸ್ಕಾರ. ನಮ್ಮಪ್ಪ ಅವರು ಕೂತಿದ್ದಾರೆ. ಏನೋ ಎಷ್ಟೊತ್ತಿ ಫೋನ್ ಮಾಡ್ಲಿ ನಾನು. ಮತ್ತೆ ನೋಡಿ ಬೈತಾ ಇದ್ದಾರೆ, ನಾನು ತುಂಬಾ ದಿನ ಆಯ್ತು ಬಂದಿಲ್ಲ ಅಂತ. ಮುಗ್ಧ ಜೀವ ಇದೊಂದು ಇಲ್ಲಿದೆ ನೋಡಿ. ಅಡುಗೆ ಮನೆ ತೋರಿಸ್ತೀನಿ ಬನ್ನಿ ಹೆಂಗಿದೆ ಅಂತ. ಹಳೆ ಕಾಲದ ನೋಡಿ, ಇದು ಅರಿಯೋದು, ಏನೋ ಮೆಣಸು ಬೆಳ್ಳುಳ್ಳಿ ಎಲ್ಲ ಅರಿಯೋದಿದು, ಮುದ್ದೆ ಕಟ್ಟಕ್ಕೆ ಎಲ್ಲ. ಆಮೇಲೆ ಖಾರ ರುಬ್ಬಕ್ಕೆ ಒಳಕಲ್ಲಿದೆ, ಆ ಕಡೆ ತೋರಿಸ್ತೀನಿ. ಮತ್ತು ಒಲೆ ಇದು, ಆಯಿತಾ, ತೋರಿಸ್ತೀನಿ ಬನ್ನಿ. ನೋಡಿ ಒಳಕಲ್ಲು ಚೆನ್ನಾಗಿದೆ ಅಲ್ಲ ಇದು ಒಳಕಲ್ಲು. ಮತ್ತು ರಾಗಿ ಎಲ್ಲ ಬೀಸೋದಿತ್ತು ಆವಾಗ ಹಳೆ ಮನೇಲಿ, ತುಂಬ ಚೆನ್ನಾಗಿತ್ತು ಹಳೆ ಮನೆ. ಅಡುಗೆ ಮನೆ ಹೆಂಗಿತ್ತು ಅಂದರೆ, ಈ ಫುಲ್ ಮನೆ, ಅದರ ಅರ್ಧ ಮನೆ ಸೇರಿದ್ರೆ ಅಡುಗೆ ಮನೆ ಆಗ್ತಾಯಿತ್ತು, ಆ ಥರ ಇತ್ತು ಅಡುಗೆ ಮನೆ. ಸೊ ನೋಡಿ ಹೇಗಿದೆ ನಮ್ಮ ಊರು. ಹಾಗೆ ತೋರಿಸ್ತೀನಿ ಬನ್ನಿ ತೋಟ. ಹಾಗೆ ಇಲ್ಲಿ ನನ್ನ ತಂದೆನ ಕೂಡ ತೋರಿಸ್ತೀನಿ ನಿಮಗೆ. ನೋಡಿ ಹಚ್ಚ ಹಸಿರು ನಿಜ. ಇಲ್ಲಿ ಬಂದುಬಿಟ್ರೆ ನಮಗೆ ಮನೆಗೆ ಹೋಗ್ಬೇಕು ಅಂತಲೇ ಇಷ್ಟ ಆಗೋಲ್ಲ. ಅದಕ್ಕೆ ನಾವು ಬಂದರೆ ಒಂದಿನ ಹಿಂಗೆ ಬಂದು ಹಿಂಗೆ ಹೋಗೋಂಗೆ ನಾವು ಬರೋಲ್ಲ. ಬಂದರೆ 1-2-3 ಡೇಸ್ ಇದ್ದೇ ಹೋಗಬೇಕು, ತಾತ ಅಜ್ಜಿ ಜೊತೆ ಇದ್ದೇ ಹೋಗೋಣ ಅನ್ನೋದೇ ನಮ್ಮ ಆಸೆ. ಬಟ್ ಇವಾಗ ಏನು ಮಾಡೋದು, ಸ್ಕೂಲ್ಗಳು ರಜೆ ಇರೋಲ್ಲ, ಸಂಜೆ ಹೋಗಬೇಕಲ್ಲ ಅಂತ. ಬನ್ನಿ ತೋರಿಸ್ತೀನಿ. ಸೊ ಇದೆ ನಮ್ಮ ತಂದೆಯ ಒಂದು ಸಮಾಧಿ. ಒಂದು ಗುಡ್ಡದ ರಂಗ ದೇವಸ್ಥಾನ ಚಿಕ್ಕದಿದೆ. ಹಾಗೆ ಆ ದೇವಸ್ಥಾನ ಹಿಂದೆ ಉತ್ತರಿ ಬೆಟ್ಟ ಅಂತ ನಿಮ್ಮ ನೋಡ್ಬೋದು ಬಹುಶಃ. ಸೊ ನಮ್ಮ ಮಕ್ಕಳು ಶಾಲೆಯಿಂದ ಕಳೆದ ವರ್ಷ ಟ್ರೆಕ್ಕಿಂಗ್ ಬಂದಿದ್ರಂತೆ. ಇಲ್ಲಿ ಒಂದು ಒಳ್ಳೆ ಐತಿಹಾಸಿಕ ಸ್ಥಳ ಆ್ಯಕ್ಚುಲಿ ಇದು. ತುಂಬ ಒಂದು ಇಲ್ಲಿಂದ ನಾವು ಹೋಗ್ಬೋದು, ಆರಾಮಾಗಿ ಟ್ರೆಕ್ಕಿಂಗ್ ಹೋಗ್ಬೋದು. ಬಟ್ ನಾವು ಇನ್ನೂ ಹೋಗಿಲ್ಲ ಯಾವತ್ತೂ. ಚಿಕ್ಕ ಮಕ್ಕಳಿದ್ದಾಗ 1-2 ಸತಿ ಹೋಗಿದ್ದೀವಿ, ಬಟ್ ದೊಡ್ಡವರು ಹೋಗಿಲ್ಲ. ಊರಿಂದ ಆಚೆಗೆಲ್ಲ ಹೋಗಿದ್ದೀವಿ. ಪ್ಲ್ಯಾನಿಂಗ್ ಇದೆ ಆ್ಯಕ್ಚುಲಿ. ಹಬ್ಬ ಬಂದಾಗ ಎಲ್ಲ ಒಟ್ಟಿಗೆ ಸೇರ್ತೀವಲ್ಲ, ಅವಾಗೆಲ್ಲ ಒಟ್ಟಿಗೆ ಹೋಗೋಣ ಅಂತ ಹೇಳಿ. ನೋಡಿ ಹೆಂಗೆ ಕಾಣ್ತಾ ಇದೆ ಇವಾಗ ಉತ್ತರಿ ಬೆಟ್ಟ. ಕಲ್ಯಾಣಿ ಇದೆ, ಒಂದು ತುಂಬ ಸ್ಟೋರಿಗಳಿದ್ದಾವೆ ಪ್ಲೇಸಸ್ದು. ಗುಡ್ಡದ ರಂಗನಾಥ ಅದು. ಮೇಲೆ ದೇವಸ್ಥಾನ ಇದೆ, ಅಲ್ಲಿ ಕಲ್ಯಾಣಿ ಇದೆ. ಅಲ್ಲಿ ದೇವಸ್ಥಾನದ ಒಂದು ಡೋರ್ ಇದೆ, ಅದರಲ್ಲಿ ತುಂಬ ಒಂದು ಹಳೇ ಕಾಲದ ಭಾಷೆ ಬರೆದಿದ್ದಾರೆ, ಲಿಪಿನ. ಅದು ಯಾರು ಓದ್ತಾರೋ ಅವ್ರಿಗೆ ಅಲ್ಲಿ ಏನೋ ಒಂದು ಅದೃಷ್ಟ ಇದೆ. ಅಲ್ಲಿಗೆ ಹೋಗೇ ತೋರಿಸ್ಬೇಕು, ಹೇಳ್ಬೇಕು ಅನ್ನೋದನ್ನ ಆಸೆ. ಒಂದಿನ ಅಲ್ಲಿಗೆ ಹೋಗಿ ಒಂದು ವಿಡಿಯೋ ಮಾಡಬೇಕು ಅನ್ನೋದಿದೆ. ಸೊ ಜೊತೆಗೆ ಇದ್ದರೆ ನಾವು ಟ್ರೆಕ್ಕಿಂಗ್ ಮಾಡ್ಬೋದಲ್ಲ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಅಣ್ಣ ಬರ್ತೀನಿ ಅಂದಿದ್ದಾನೆ, ನೋಡೋಣ. ಸೊ ನೋಡಿ ಹೆಂಗಿದೆ ನಮ್ಮ ಊರಿನ ವಾತಾವರಣ, ತುಂಬ ಕಾಮಾಗಿದೆ. ನಿಜ ಮಳೆ ಬಂತು ಅಂದರೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ. ಇಲ್ಲಿ ಮಣ್ಣು ವಾಸನೆ ನೋಡಿ, ಮಳೆ ಎಷ್ಟು ಚೆನ್ನಾಗಿ ಮಳೆ ಬಂತು. ಆಹಾ, ಪಾದ ಗಾಳಿ, ಜಿಡಿ ಜಿಡಿ ಜೋರು ಮಳೆ. ಆಹಾ, ಇಂಥ ವಾತಾವರಣ ಬೆಂಗಳೂರಲ್ಲಿ ಸಿಗುತ್ತಾ ಹೇಳಿ? ನೋಡಿ ಸ್ವಲ್ಪ ಮಳೆ ಬರ್ತಾ ಇದ್ದಂಗೆ ನಮ್ಮ ತಾತಂಗೆ ಹೇಳಿದೆ ಹಸು ಕಟ್ಟು ತಾತ ಅಂತ. ಈಗ ನೋಡಿ ಛತ್ರಿ ಹಿಡ್ಕೊಂಡು ಹೋಗಿದ್ದಾರೆ ಹಸು ಕಟ್ಟಕ್ಕೆ. ನೋಡಿ ಏನೇ ಆಗಲಿ ಹಳ್ಳಿನೇ ರೀ, ಸ್ವರ್ಗ ಇದ್ದಂಗೆ. ಬೆಂಗಳೂರಲ್ಲಿ ಈ ವಾತಾವರಣ ಎಲ್ಲಿ ಬರಬೇಕು ಹೇಳಿ? ಹ್ಯಾಪಿ ಬರ್ತ್ಡೇ
ಕಾಣಿಸುತ್ತೆ ನೋಡಮ್ಮ. ಇವನ್ ಬಿಟ್ಬಿಟ್ರಿ ನಮ್ಮ ಮಚ್ಚಿನ ಫೋಟೋ ಹೊಡಿ ಬಸ್ಸಿ ಕಾಯ್ತಾ ಇದ್ದೀವಿ ಏನ್ ಪರಿಷತ್ ಇಲ್ಲಿ ನೋಡಿ ಎಲ್ಲಾರು ನೋಡಿ ಎಷ್ಟು ಜನ ಬಸ್ ಹತ್ತುತ್ತಾ ಇದಾರೆ. 8 ಜನ ಇದಾರೆ. ಯಾರದು ನಮ್ಗ ಸುತ್ತಿ ಸುತ್ತಿ ಹುಷಾರ. ಬಾಯ್ ಬಾಯ್. ಯಾರೋ ಟಾಟಾ ಮಾಡ್ತಾರೆ. ಬಾಯ್. ಸೊ ಹೊರಟಿದ್ವಿ ಊರಿಂದ ನಮ್ಮ ತಾತನ ಜೊತೆ ಓಕೆ ನಮ್ಮ ಅಜ್ಜಿ. ಮನೆ ತಲುಪಿದ್ವಿ. ತುಂಬ ಮಳೆ, ರೋಡ್ ಫುಲ್ಲು ಆ ಕಡೆಯಿಂದ ಬರ್ತಾನೋ ಮಲ್ನಾಡ್ಗೆ ಹೋಗಿ ಬಂದಾಗ ಆಯ್ತು ನಮಗೆ. ಅಷ್ಟು ಮಳೆ ತುಂಬ. ಬಟ್ ವೆದರ್ ಚೆನ್ನಾಗಿದೆ, ಕೂಲಾಗಿ. ಸೊ ಈ ಒಂದು ವ್ಲಾಗ್ಸ್ನ ಮೂಲಕ ನಾನು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.